ಯುವಕರ ಬಂದವರೇ, ಇವತ್ತಿನ ಈ ಸಭೆ ಅತಿ ವಿಶೇಷವಾದ ಸಭೆ ಅಂತ ನಮಗೆಲ್ಲರಿಗೂ ಸಹ ಕಾಣ್ತಿದೆ. ಯಾವಾಗ ಇಷ್ಟು ದೊಡ್ಡ ರೀತಿಯಲ್ಲಿ ರೈತರು ಕಾರ್ಮಿಕರು ಜೊತೆಗೆ ಸೇರ್ತಾರೋ ಅದರ ಸೂಚನೆ ಪ್ರಪಂಚದ ಹಲವಾರು ಕಡೆಗಳಲ್ಲಿ ಹಲವಾರು ಸಂದರ್ಭದಲ್ಲಿ ಗೊತ್ತಾಗಿದೆ. ನಮ್ಮ ದೇಶದಲ್ಲೂ ಸಹ ಆ ರೀತಿಯಾದ ಒಂದು ಪರಿಸ್ಥಿತಿ ಬರುವ ಸಾಧ್ಯತೆಗಳನ್ನು ಕಂಡು ನಮಗೆಲ್ಲ ಸಂತೋಷ ಆಗಬೇಕು. ಹಲವಾರು ವಿಷಯಗಳನ್ನು ಮಾತನಾಡುವ ಸಂದರ್ಭದಲ್ಲಿ ನನಗೆ ಮೊದಲನೇದಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮನಸ್ಸಿಗೆ ಬರುವ ವಿಷಯವನ್ನು ನಾನು ಹಂಚ್ಕೋತೀನಿ. ಅದೇನಂತ ಹೇಳಿದರೆ ಭಾರತ ದೇಶದ ಸಂವಿಧಾನದ ವಿಷಯ. ಈ ಭಾರತ ದೇಶದ ಸಂವಿಧಾನವನ್ನು ಹಲವಾರು ರೀತಿಯಲ್ಲಿ ಕೊಲ್ತಿದ್ದಾರೆ. ಅದನ್ನು ನಾಶ ಮಾಡಲಿಕ್ಕೆ ಬಹಳ ವಿಶೇಷವಾದ ಚಿಂತನೆಗಳನ್ನು ಇಟ್ಕೊಂಡು ಆ ಕ್ರಮಗಳನ್ನು ಜಾರಿಗೆ ಮಾಡ್ತಿದ್ದಾರೆ. ಆ ಸಂವಿಧಾನ ಏನೋ ಒಂದು ದಸ್ತಾವೇಜು ಮಾತ್ರ ಅಲ್ಲ. ಆ ಸಂವಿಧಾನವನ್ನು ಮುರಿಬೇಕಾದ್ರೆ, ಅದನ್ನು ಕೊಲ್ಲಬೇಕಾದ್ರೆ ಯಾವ ಜನರ ಬೆಂಬಲ ಇದೆಯೋ ಆ ಜನರ ಐಕ್ಯತೆಯನ್ನು ಮುರಿಬೇಕು, ಅವರ ಶಕ್ತಿಯನ್ನು ಕಡಿಮೆ ಮಾಡಬೇಕು. ಆ ದೃಷ್ಟಿಯಿಂದ ಇವತ್ತು ರೈತರ ಮೇಲೆ ಹಲ್ಲೆ ನಡೆದಿದ್ದರ ಬಗ್ಗೆ ನಮ್ಮ ಮಾತನಾಡಿರುವ ರೈತ ನಾಯಕರು ಆಗಲೇ ಹೇಳಿದ್ದಾರೆ. ಹಾಗೆ ಕಾರ್ಮಿಕರ ಮೇಲೂ ಸಹ ನಡೀತಿದೆ. ಎಲ್ಲ ವಿಭಾಗದ ಮೇಲೆ ಈ ರೀತಿಯಾದ ಹಲ್ಲೆ ನಡೀತಿದೆ. ಆ ಜನರ ಚಿಂತನೆ ಏನಂತ ಹೇಳಿದರೆ, ಈ ರೀತಿ ಜನರ ಬೆಂಬಲವನ್ನು ನಾಶ ಮಾಡೋಕ್ಕಾದರೆ ಆಗ ಸಂವಿಧಾನವನ್ನು ಕಿತ್ತು ಬಿಸಾಕಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಸೊ ಒಂದು ಕಡೆ ಸಾಮಾನ್ಯ ಜನರ ಮೇಲೆ ದೊಡ್ಡ ರೀತಿಯಾದ ದೌರ್ಜನ್ಯ, ಇನ್ನೊಂದು ಕಡೆ ಬೇರೆ ದೊಡ್ಡ ಒಂದು ಬೆಳವಣಿಗೆ ಆಗ್ತಿದೆ. ಹಿಂದಿನ ದಿನಗಳಲ್ಲಿ ಬಂಡವಾಳಶಾಹಿ ವರ್ಗ ನಮ್ಮ ದೇಶಕ್ಕೆ ನಾಯಕತ್ವ ಕೊಡ್ತಿತ್ತು. ಈ ಸಂವಿಧಾನಕ್ಕೂ ಸಹ ಅವರು ನಾಯಕತ್ವ ಕೊಟ್ಟಿದ್ದರು ಬೇರೆ ಜನರ ಜೊತೆ. ಆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ಬರ್ತಿದೆ. ಆ ಬದಲಾವಣೆ ಏನು ಅಂತ ಹೇಳಿದರೆ, ಹಿಂದಿನ ಬಂಡವಾಳಶಾಹಿ ವರ್ಗದ ಜಾಗದಲ್ಲಿ ಗುತ್ತೇದಾರಿ ಬಂಡವಾಳಗಾರರು ಬೆಳೆದಿದ್ದಾರೆ ಆಗಲೇನೆ. ಅಂಬಾನಿ ಮತ್ತು ಅದಾನಿ ಅಂದರೆ ಅದು ಹೊಸ ಥರದ ಬಂಡವಾಳಗಾರರು. ಅವರಿಗೆ ಇವತ್ತಿರೋದು ಒಂದೇ ಗುರಿ. ಆ ಗುರಿ ಏನಂತ ಹೇಳಿದರೆ, ಅವರು ಈ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಗುತ್ತೇದಾರಿ ಬಂಡವಾಳಶಾಹಿ ವ್ಯವಸ್ಥೆಯಾಗಿ ಬದಲಾವಣೆ ಮಾಡಬೇಕು. ಅದಕ್ಕಾಗಿ ನಮ್ಮ ವಿರುದ್ಧ ಈ ಕಾನೂನುಗಳನ್ನು ತಂದಿರೋದು. ಕಾನೂನು ಕಾರ್ಮಿಕರ ವಿರುದ್ಧ ಕಾಯ್ದೆ ಆಗಲಿ, ರೈತರ ವಿರುದ್ಧ ಕಾಯ್ದೆ ಆಗಲಿ, ಅದರ ತಿರುಳು ಏನು ಅಂತ ನಾವು ಪರಿಶೀಲನೆ ಮಾಡಿ ನೋಡಿದರೆ ಈ ಅಂಶ ಖಂಡಿತವಾಗಲೂ ನಮ್ಗೆ ಕಂಡು ಬರುತ್ತೆ. ಪ್ರಪಂಚದಲ್ಲಿ ಇದರ ಬಗ್ಗೆ ನಮ್ಮ ರೀತಿಯಲ್ಲಿ ಚಿಂತನೆ ಮಾಡೋ ಜನ ಇದ್ದಾರೆ. ಕಾರಣ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಥರದ ಅನುಭವಗಳಾಗಿದೆ. ಅದರಲ್ಲಿ ಎಲ್ಲದಕ್ಕಿಂತ ವಿಶೇಷವಾದ ಅನುಭವ ಜರ್ಮನಿಯಲ್ಲಾಯಿತು. ಜರ್ಮನಿಯಲ್ಲಿ ಆಗಿರೋದು ಏನಂತ ಹೇಳಿದರೆ, ಇದೇ ರೀತಿ ಗುತ್ತೇದಾರಿ ಬಂಡವಾಳಗಾರರು, ಮೊನೋಪೊಲಿ ಕ್ಯಾಪಿಟಲಿಸಮ್ಗೆ ಸಂಪೂರ್ಣವಾದ ಬೆಂಬಲ. ಆ ಬೆಂಬಲದಿಂದಲೇ ಫ್ಯಾಷಿಸಮ್ ಬೆಳೆದು ಬಂದದ್ದು. ಹಿಟ್ಲರ್ ಇವತ್ತು ಫ್ಯಾಷಿಸ್ಟ್ ಆಗಬೇಕಾದ್ರೆ ಅದಕ್ಕೆ ಎಲ್ಲದಕ್ಕಿಂತ ದೊಡ್ಡ ಬೆಂಬಲ ಬಂದಿದ್ದು ಮೊನೋಪೊಲಿ ಕ್ಯಾಪಿಟಲ್, ಗುತ್ತೇದಾರಿ ಬಂಡವಾಳಗಾರರ ದಳದಿಂದ. ಆ ಚಿಂತನೆ ಮುಂದಕ್ಕೆ ತಗೊಂಡು ಹೋಗುವ ಹಲವಾರು ಬುದ್ಧಿಜೀವಿಗಳಿದ್ದರು. ಆದರೆ ಅದನ್ನು ವಿರೋಧ ಮಾಡುವ ಬುದ್ಧಿಜೀವಿಗಳು ಸಹ ಇದ್ದರು. ಅದಕ್ಕೆ ಬೆಂಬಲ ಕೊಟ್ಟ ಬುದ್ಧಿಜೀವಿಗಳು ಒಂದು ಗುಂಪಿಗೆ ಸೇರಿದರು. ಅವರ ಹೆಸರು ಚಿಕಾಗೋ ಇಂಟೆಲೆಕ್ಚುಯಲ್ಸ್ ಅಂತ. ಚಿಕಾಗೋ ಸ್ಕೂಲ್ಗೆ ಸೇರಿರೋ ಜನ, ಅದರ ವಿರುದ್ಧ ಫ್ರೀಬರ್ಗ್ ಸ್ಕೂಲ್ಗೆ ಸೇರಿರೋ ಜನ, ಇನ್ನೊಂದು ಗುಂಪು ಜರ್ಮನಿಯಲ್ಲೇ ಅದನ್ನು ಸಹ ಹುಟ್ಟಿತು. ಕಾರಣ ಫ್ಯಾಷಿಸಮಿನ ಪರಿಣಾಮ ಜರ್ಮನಿಯಲ್ಲಿ ಅವ್ರು ಕಾಣಬೇಕಾಯಿತು. ಆ ಕಾರಣದಿಂದ ಅವರು ಆ ವಿಷಯಕ್ಕೆ ವಿಶೇಷವಾದ ಗಮನ ಕೊಟ್ಟರು. ಅವ್ರು ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ, ಫ್ರೈಬರ್ಗ್ ಸ್ಕೂಲಿನ ಚಿಂತಕರ ಅವರ ಲೇಖನಗಳನ್ನು ನಾವು ಓದಿದರೆ ನಮಗೆ ಕಂಡು ಬರೋದೇನಂತ ಹೇಳಿದರೆ, ಹುಷಾರಾಗಿರಿ, ಯಾವಾಗ ಮೊನೋಪೊಲಿ ಕ್ಯಾಪಿಟಲಿಸಮ್ಗೆ ನೀವು ಹೆಚ್ಚು ಸ್ಫೂರ್ತಿ ಕೊಡ್ತೀರೋ, ಹೆಚ್ಚು ಬೆಂಬಲ ಕೊಡ್ತೀರೋ, ಆಗ ಫ್ಯಾಷಿಸಮನ್ನು ತಡೆಯೋಕ್ಕಾಗಲ್ಲ. ಆ ಹಂತಕ್ಕೆ ನಾವು ಬರ್ತಾ ಇದ್ದೀವಿ, ಆಗಲೇ ಬಂದಿದ್ದೀವಿ ಅಂತಲೂ ಹೇಳಿದ್ರು ತಪ್ಪಾಗಲ್ಲ. ಆದರೆ ಸಂಪೂರ್ಣವಾಗಿ ಆಗಿಲ್ಲ. ಸಂಪೂರ್ಣವಾಗಿ ಯಾವಾಗ ಆಗುತ್ತೆ ಅಂತ ಹೇಳಿದರೆ, ಆ ಒಂದು ಕೆಪಾಸಿಟಿ ಇವತ್ತಿರುವ ಸರ್ಕಾರಕ್ಕೆ ಅವರ ಕೈಗೆ ಬಂದರೆ ಸಂವಿಧಾನನೂ ಖಾಲಿ. ಅವರ ಚಿಂತನೆಯಲ್ಲಿ ಸಂವಿಧಾನವನ್ನೇ ಕಿತ್ತಾಕಬೇಕು ಎಂಬ ಯೋಚನೆ, ಸಾಕಷ್ಟು ಸೂಚನೆಗಳಿದೆ.
ನಮ್ಮ ದೇಶದಲ್ಲೇ ಆ ಸೂಚನೆಗಳು, ಅದರ ಬಗ್ಗೆ ಗಮನ ಕೊಟ್ಟಿರೋರು ಹಲವಾರು ಜನ ಇದ್ದಾರೆ. ಬಹುಶಃ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ನಾವು ಮಾಡಲೇಬೇಕು ಅನ್ನೋದು ಮೊದಲನೆಯ ಒಂದು ಮಾತು ನಾನು ತಮ್ಮ ಜೊತೆ ಹಂಚ್ಕೋಬೇಕು. ಆದರೆ ಇವತ್ತು ಈ 4 ಹೊಸ ಕಾಯ್ದೆಗಳೇನು ಕಾರ್ಮಿಕರ ವಿರುದ್ಧ ತಂದಿದ್ದಾರೋ ಅದರ ಬಗ್ಗೆನೂ ಖಂಡಿತವಾಗ್ಲೂ ನಾನು ಕಾರ್ಮಿಕ ನಾಯಕನಾಗಿ ಇವತ್ತು ನಿಂತಿರಬೇಕಾದ್ರೆ ಆ ವಿಷಯನೂ ಸಹ ನಾವು ಗಮನಿಸಬೇಕು. ಅದು 4 ದಸ್ತಾವೇಜು ಥರ ಹೊಸದಾಗಿ ತಂದಿದ್ದಾರೆ. ಅದನ್ನು ಕಾರ್ಯರೂಪಕ್ಕೂ 21 ನವೆಂಬರಿಂದ ಜಾರಿಗೆ ತಂದಿದ್ದಾರೆ. ಅದನ್ನು ಸ್ವಲ್ಪ ಮಟ್ಟಕ್ಕಾದರೂ ನಾವು ಗಮನಿಸಬೇಕು, ವಿಶ್ಲೇಷಣೆ ಮಾಡಬೇಕು. ಅದು ವಿಶ್ಲೇಷಣೆ ಮಾಡೋಕ್ಕೆ ಈ ರೀತಿಯಾದ ಒಂದು ಬಹಿರಂಗ ಸಭೆಯಲ್ಲಿ ಆಗಲ್ಲ. ಆದ್ದರಿಂದ ನಾವು ಒಂದು ಕೆಲಸ ಮಾಡ್ತೀನಿ, ಒಂದೊಂದು ಕಾಯ್ದೆಯಿಂದ 2 ಅಂಶಗಳ ಬಗ್ಗೆ ನನ್ನ ಅಭಿಪ್ರಾಯವನ್ನು ತಿಳಿಸ್ತೀನಿ. ಅದರಲ್ಲಿ ಕೈಗಾರಿಕೆ ಕಾಯ್ದೆ ಏನಿದೆಯೋ, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಬಿಲ್ ಏನಿದೆಯೋ, ಅಥವಾ ಅದೀಗ ಬಿಲ್ ಅಲ್ಲ, ಅದು ಕಾಯ್ದೆ ಆಗಿದೆ, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ ಆಗಿದೆ. ಅದರಲ್ಲಿ ಎಲ್ಲಕ್ಕಿಂತ ಮೋಸವಾದ ಅಂಶ ಏನಂತ ಹೇಳಿದರೆ, ಇನ್ನು ಮುಂದೆ ಕಾರ್ಮಿಕರು ಲೀಗಲ್ ಸ್ಟ್ರೈಕ್ ಮಾಡೋಕ್ಕಾಗಲ್ಲ. ಹಳೆ ಕಾಯ್ದೆಯನ್ನು ಅವರು ತಿದ್ದುಪಡಿ ಮಾಡಿರೋ ಉದ್ದೇಶ ನೋಡಿ, ಮುಂದೆ ಕಾರ್ಮಿಕರು ಲೀಗಲ್ ಸ್ಟ್ರೈಕ್ ಮಾಡೋಕ್ಕೆ ಅವಕಾಶ ಇರ್ಕೊಡ್ದು. ನೀವು ಯಾವುದೇ ಸ್ಟ್ರೈಕ್ ಮಾಡಿ ಅದು ಇಲ್ಲೀಗಲ್ ಆಗುತ್ತೆ. ಕಾರ್ಮಿಕರ ಸ್ಟ್ರೈಕ್ ಇಲ್ಲೀಗಲ್ ಆದರೆ ಅದರ ಪರಿಣಾಮ ಏನು? ಆ ಟ್ರೇಡ್ ಯೂನಿಯನ್ನ ರಿಜಿಸ್ಟ್ರೇಷನ್ನೇ ಕ್ಯಾನ್ಸಲ್ ಮಾಡ್ಬೋದು. ನೋಡಿ ಯಾವ ಥರದ ಪೆಟ್ಟನ್ನು ಹಾಕ್ತಿದ್ದಾರೆ ಅಂತ ಗಮನಿಸಿ. ಕಾರ್ಮಿಕರ ಸಂಘಟನೆಗಳು ಮುಂದಕ್ಕೆ ಉಳಿಕೂಡ್ದು. ಆ ದೃಷ್ಟಿಯಿಂದ ಅವರ ಯೋಚನೆ ಅಂತ ನಾವು ಸಂದರ್ಭದಲ್ಲಿ ಗಮನಿಸಬೇಕು. ಅದಲ್ಲದೇನೆ ಈಗಾಗಲೇ ವರಲಕ್ಷ್ಮಿಯವರು ಮಾತನಾಡ್ತಾ ಅದನ್ನು ಗಮನಕ್ಕೆ ನಾವು ತಗೊಂಡಿದ್ದೀವಿ. ಅದೇನೆಂದರೆ ಲೇ ಆಫ್ ಮಾಡೋದು, ರಿಟ್ರೆಂಚ್ಮೆಂಟ್ ಮಾಡೋದು, ಕ್ಲೋಷರ್ ಮಾಡೋದು. ಈ 3 ವಿಷಯದ ಬಗ್ಗೆ ನಮ್ಮ ಹಳೆ ಕಾಯ್ದೆಯಲ್ಲಿ ಒಂದು ಹತೋಟಿ ಇತ್ತು ನಮಗೆ. ಅವ್ರು ಯಾರನ್ನು ಸಹ ಲೇ ಆಫ್, ರಿಟ್ರೆಂಚ್ಮೆಂಟ್, ಕ್ಲೋಷರ್ ಮಾಡೋ ಹಾಗಿರಲಿಲ್ಲ. ಮಾಡಬೇಕಾದ್ರೆ ಸರ್ಕಾರದ ಅನುಮತಿ ತಗೋಬೇಕು. ಇವತ್ತು ಅದನ್ನು ವಿಶೇಷವಾದ ರೀತಿ ಭಾಳ ಇಂಟೆಲಿಜೆಂಟಾಗಿ ಬದಲಾವಣೆ ಮಾಡಿದ್ದಾರೆ. 300 ಜನ ಇರೋ ಫ್ಯಾಕ್ಟ್ರಿಯಲ್ಲಿ ಮಾತ್ರ ಆ ಕಾನೂನು ಜಾರಿಗೆ ತರುತ್ತೀವಿ ಅಂತ ಹೇಳ್ತಿದ್ದಾರೆ. ಮಾಲೂರಲ್ಲಿ ತಮಗೆ ಗೊತ್ತಿರ್ಬೋದು, ಒಂದು ಫ್ಯಾಕ್ಟ್ರಿಯಲ್ಲಿ ಭಾಳ ಜನ ಕಾರ್ಮಿಕರು ಇರೋ ಒಂದು ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿಯನ್ನು ಮುಚ್ಚಲಿಕ್ಕೆ ಈ ಕಾಯ್ದೆ ಇರೋದ್ರಿಂದ ಕಷ್ಟ ಆಯಿತು. ಆದ್ದರಿಂದ 83 ಜನಕ್ಕೆ ಇಳಿಸಿದ್ರು ಅವರ ಕಾರ್ಮಿಕರ ಸಂಖ್ಯೆಯನ್ನು. ಕಾರಣ 100ಕ್ಕಿಂತ ಜಾಸ್ತಿ ಇದ್ದರೆ ಕ್ಲೋಷರ್ ಮಾಡೋಂಗಿಲ್ಲ ಪರ್ಮಿಷನ್ ತಗೊಂಡಿಲ್ಲದೆ. ಆದ್ದರಿಂದ ಇನ್ನೊಂದು ಫ್ಯಾಕ್ಟ್ರಿ ತೆಗೆದುಬಿಟ್ಟು ಅದೇ ಮಾಲೀಕ, ಅದೇ ಮ್ಯಾನೇಜ್ಮೆಂಟು ಇನ್ನೊಂದು ಫ್ಯಾಕ್ಟ್ರಿ ತಗೊಂಡು ಇಲ್ಲಿರೋ ಕಾರ್ಮಿಕರನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅವ್ನು ಕ್ಲೋಷರ್ ಮಾಡ್ಕೊಂಡಿದ್ದಾನೆ. ಅದು ಇಲ್ಲೀಗಲ್ ಕ್ಲೋಷರ್, ಅದು ಮಾಲಫೈಡ್ ಕ್ಲೋಷರ್ ಅಂತ ಅದನ್ನು ಚಾಲೆಂಜ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅದು. ಸೊ ಈ ರೀತಿ ಅದು ಬರೀ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ. ಹಲವಾರು ಕಡೆಗಳಲ್ಲಿ ಇದು ಇನ್ನೂ ಜಾಸ್ತಿ ಆಗುತ್ತೆ. ಆ ರೀತಿ ಒಂದು ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ಗೆ ಸಂಬಂಧಪಟ್ಟಿರೋ ವಿಷಯ, ಮಿನಿಮಮ್ ವೇಜ್ಗೆ ಸಂಬಂಧಪಟ್ಟಿರೋದಾಗೆ ಒಂದೇ ಮಾತು ಹೇಳಬೇಕು. ಆಗಲೇ ಅದನ್ನು ನಾವು ಗಮನಕ್ಕೆ ತಗೊಂಡಿದ್ದೀವಿ. ಫ್ಲೋರ್ ವೇಜ್ ಅಂತ ಏನು ತಂದಿದ್ದಾರೋ, ಆ ಫ್ಲೋರ್ ವೇಜು 2 ರೀತಿಯಲ್ಲಿ ಆಗೋ ಸಾಧ್ಯತೆ ಇದೆ. ಒಂದು, ಅದನ್ನು ಅಪ್ವರ್ಡ್ ಫುಲ್ ಇರೋ ಎಲ್ಲರ ವೇತನವನ್ನು ಮೇಲೆ ಕೆಳಿಬೋದು ಅಥವಾ ಕೆಳಕ್ಕೆ ಇಳಿಸ್ಬೋದು. ಇದು ಕೆಳಕ್ಕೆ ಇಳಿಸುವ ಒಂದು ಚಿಂತನೆಯಲ್ಲಿ ಇದೆ ಅಂತ ನಾವು ಗಮನಿಸಬೇಕು. 3ನೇದಾಗಿ ಸೋಷಿಯಲ್ ಸೆಕ್ಯೂರಿಟಿ ಕೋಡ್, ಅದಕ್ಕಿಂತ ಡಿಸ್ಕ್ರಿಮಿನೇಷನ್ ಇರೋ ಬೇರೆ ಯಾವ ಕಾಯ್ದೆನೂ ಇಲ್ಲ. ಅದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ESI, EPF, ಗ್ರ್ಯಾಚ್ಯುಟಿ, ಮೆಟರ್ನಿಟಿ, ವರ್ಕ್ಮೆನ್ಸ್ ಕಾಂಪನ್ಸೇಷನ್, ಈ ಎಲ್ಲ ಕಾಯ್ದೆಗಳು ಒಂದು ರೀತಿ ಚೆಂದ ಕಾಣುತ್ತೆ. EPF ಮತ್ತು ESI ಕಾಯ್ದೆನ ILO ಕನ್ವೆನ್ಷನ್ ಜೊತೆ ಕಂಪೇರ್ ಮಾಡಿದ್ರೆ ಭಾಳ ಚೆಂದಾಗಿದೆ. ಆದರೆ ಅದು ಬರೀ 7% ಆಫ್ ದ ವರ್ಕಿಂಗ್ ಕ್ಲಾಸ್ ಮಾತ್ರ. ನಮ್ಮ ಸಂಖ್ಯೆ ಇರೋದು 600 ಮಿಲಿಯನ್ಗಿಂತ ಜಾಸ್ತಿ ಇದ್ದಾರೆ ಕಾರ್ಮಿಕರು. ಅದರಲ್ಲಿ 7% ಮಾತ್ರ ಈ ಕಾಯ್ದೆ ಅನ್ವಯಿಸುತ್ತೆ. ಉಳಿದವ್ರಿಗೆ ಈ ಕಾಯ್ದೆ ಅನ್ವಯಿಸಲ್ಲ. 93%ಗೆ ಆ ಕಾಯ್ದೆಯ ಬೆನಿಫಿಟ್ ಸಿಕ್ಕಲ್ಲ. ಆ ರೀತಿಯ ಒಂದು ಸೋಷಿಯಲ್ ಸೆಕ್ಯೂರಿಟಿ ಕೋಡನ್ನು ಸಹ ಜಾರಿಗೆ ತರಲಿಕ್ಕೆ ಅವರು ಎಲ್ಲ ಚಿಂತನೆ ಮಾಡಿದ್ದಾರೆ. ಕೊನೆ ಕೋಡನ್ನು ತಗೊಂಡ್ರೆ OSH ಕೋಡ್ ಅಂತ ಹೇಳ್ತೀವಿ. ಅದರಲ್ಲಿರೋ ಸಂಗತಿ ಏನಂತ ಹೇಳಿದರೆ, ಸೆಕ್ಟರಲ್ ಕಾಯ್ದೆಗಳಿದೆ ನಮ್ಮ ದೇಶದಲ್ಲಿ ಹಲವಾರು ವರ್ಷಗಳಿಂದ. ಒಂದೊಂದು ಕ್ಷೇತ್ರದಲ್ಲಿ ಜನಕ್ಕೆ ಅನುಕೂಲ ಆಗೋ ಥರದ ಕಾಯ್ದೆಗಳನ್ನು, ಸ್ವಲ್ಪ ಮಟ್ಟಕ್ಕಾದರೂ ಅನುಕೂಲ ಆಗೋ ಕಾಯ್ದೆಗಳನ್ನು ನಾವು ತಂದಿದ್ವಿ. ಉದಾಹರಣೆಗೆ ಇಂಟರ್ ಸ್ಟೇಟ್ ಮೈಗ್ರೆಂಟ್ ವರ್ಕರ್ಸ್ ಆ್ಯಕ್ಟ್ ಅಂತ ಇದೆ. ಉದಾಹರಣೆಗೆ ಅಗ್ರಿಕಲ್ಚರಲ್ ವರ್ಕರ್ಸ್ ಆ್ಯಕ್ಟ್ ಅಂತ ಇದೆ. ಈ ರೀತಿಯಾದ ಕಾಯ್ದೆಗಳು ಏನಿದೆಯೋ ಅದನ್ನು ಕಿತ್ತಾಕಿದ್ದಾರೆ, ಅದನ್ನು ರಿಪೀಲ್ ಮಾಡಿದ್ದಾರೆ. ನಮ್ಮ ಮುಂದಿನ ಶ್ರಮದಲ್ಲಿ ಆ ಒಂದು ವಿಷಯ ನಾವು ಗಮನಕ್ಕೆ ತಗೋಬೇಕು. ಕಾರಣ ಕ್ಷೇತ್ರದ ಲೆವೆಲಲ್ಲೂ ಸಹ ನಾವು
ಕಾಯ್ದೆಗಳನ್ನು ತರಲೇಬೇಕಾಗುತ್ತೆ. ಇದು ಭಾಳ ಸಂಕ್ಷಿಪ್ತವಾದ ರೀತಿಯಲ್ಲಿ ಲೇಬರ್ ಕಾಯ್ದೆಯಲ್ಲಿ ಏನೆಲ್ಲ ಇದೆ ಅಂತ ಹೇಳುವ ವಿಷಯ. ಅದರಲ್ಲಿ ನಾವು ಉಳಿಸ್ಕೋಬೇಕಾಗಿರೋದು ನಮ್ಮ ಫ್ರೀಡಮ್ ಆಫ್ ಅಸೋಸಿಯೇಷನ್ ಉಳಿಸ್ಕೋಬೇಕು, ಕಲೆಕ್ಟಿವ್ ಬಾರ್ಗೇನಿಂಗನ್ನು ಉಳಿಸ್ಕೋಬೇಕು, ಜನರ ಸಂಘಟನೆ. ನಮ್ಮ ಸಂವಿಧಾನದಲ್ಲಿ ಆ ಗ್ಯಾರಂಟಿ ಇದೆ. ಫ್ರೀಡಮ್ ಆಫ್ ಅಸೋಸಿಯೇಷನ್ ಅಂದರೆ ಬರೀ ಕಾರ್ಮಿಕರಿಗಲ್ಲ, ರೈತರದು ಎಲ್ಲ ದುಡಿಯೋ ಜನಕ್ಕೂ ಇರೋ ಒಂದು ಹಕ್ಕು. ಅದನ್ನು ಇವತ್ತು ನಾವು ಮಾಡ್ತಿರೋದು ಅದರ ಒಂದು ಸೂಚನೆ. ಅದನ್ನು ಇನ್ನೂ ವಿಶೇಷವಾದ ರೀತಿಯಲ್ಲಿ ಬೆಳೆಸಿ ಮುಂದಕ್ಕೆ ಹೋಗಬೇಕಾಗುತ್ತೆ. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಕಾಮ್ರೇಡ್ಸ್. ಈಗ INTC ಇಂದ ಶಾಮನ್ ರೆಡ್ಡಿ ಅವರು ಬಂದು ಮಾತಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ.